ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉಪ್ಪಿನಕಾಯಿಯನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿಯಾಗಿತ್ತು, ಹಾಗೆ ಮಾಡ್ತಾ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೂ ಮೊದಲು ನಾನು ಬರೀ ನಿಂಬೆಹಣ್ಣಿನಿಂದ ಉಪ್ಪಿನಕಾಯಿಯನ್ನು ಮಾಡಿ ಒಂದು ಸಾರಿ ವಿಡಿಯೋ ಶೇರ್ ಮಾಡಿದ್ದೆ. ಇವಾಗ ಮಿಕ್ಸ್ಡ್ ವೆಜಿಟೇಬಲನ್ನು ಹಾಕಿ ಉಪ್ಪಿನಕಾಯಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಕ್ಯಾರೆಟು ಹಾಗೆ ಶುಂಠಿ, ನಿಂಬೆಹಣ್ಣು, ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ತೀನಿ. ನಮಗೆ ಇಷ್ಟ ಬಂದ ತರಕಾರಿಗಳನ್ನು ನಾವು ಇಲ್ಲಿ ಹಾಕಿ ಮಾಡ್ಬೋದು. ಯಾವ ಥರದ ತರಕಾರಿನಾದರೂ ಸಹ ಸೇರಿಸ್ಕೊಂಡು ಮಾಡ್ಬೋದು. ನೋಡಿ, ಇವಾಗ ಇವನ್ನೆಲ್ಲ ನೀಟಾಗಿ ತೊಳೆದಿದ್ದೀನಿ. ತೊಳೆದಾದ್ಮೇಲೆ ಇದರಲ್ಲಿ ನೀರಿನ ಅಂಶ ಇಲ್ಲದಂಗೆ ಎಲ್ಲ ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಈ ಥರ ಉಪ್ಪಿನಕಾಯಿಯಲ್ಲಿ ಕೆಲವೊಂದು ಪ್ರೊಸೀಜರ್ಗಳನ್ನ ನಾವು ಅನುಸರಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಉಪ್ಪಿನಕಾಯಿ ಬೇಗ ಹಾಳಾಗೋಗುತ್ತೆ. ಈ ಥರ ಎಲ್ಲ ಒಂದು ಸರಿ ನೀಟಾಗಿ ತೊಳೆದಂಥ ತರಕಾರಿಗಳನ್ನೆಲ್ಲ ಒರೆಸ್ಕೋಬೇಕು. ಈಗ ಎಲ್ಲ ಒರೆಸ್ಕೊಂಡಾದಮೇಲೆ ಈಗ ಕಟ್ ಮಾಡ್ಕೋಬೇಕು. ನಮಗೆ ಉಪ್ಪಿನಕಾಯಿ ಯಾವ ಸೈಜಲ್ಲಿ ಬೇಕು ಆ ಥರ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದು ನಿಂಬೆಹಣ್ಣಲ್ಲಿ 4 ಭಾಗ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಚಿಕ್ಕದಾಗಿ ಬೇಕು ಅಂದರೂ ಸಹ ಮಾಡ್ಕೋಬೋದು. ನೋಡಿ, ನಾನು ಈ ಅಳತೆಯಲ್ಲಿ ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ಇದ್ರದ್ದು ಬೀಜನೂ ಸಹ ತೆಗಿಬೇಕಾಗುತ್ತೆ. ಈಗ ನೋಡಿ, ಹಸಿಮೆಣ್ಸಿನ್ಕಾಯಿನ ತೋರಿಸ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಸಹ ತೀರಾ ಉದ್ದುದ್ದವಾಗಿ ಕಟ್ ಮಾಡಬಾರ್ದು. ನಾನಿಲ್ಲಿ 2 ಪೀಸ್ ಮಾಡಿದ್ದೆ, ಆಮೇಲೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ಆದಮೇಲೆ. ಏಕೆಂತಂದರೆ ಉದ್ದುದ್ದ ಕಟ್ ಮಾಡೋದ್ರಿಂದ ಅದು ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಆಗೋಲ್ಲ. ಈಗ ನೋಡಿ, ಕ್ಯಾರೆಟನ್ನು ಸಹ ಮೇಲೆ ಸ್ವಲ್ಪ ಸಿಪ್ಪೆನೆಲ್ಲ ಚೂರು ಕಪ್ಪಗಾಗಿದೆ ಅಂತ ಅದನ್ನು ಸ್ವಲ್ಪ ಎರ್ಕೊಂಡು ಆಮೇಲೆ ಕ್ಯಾರೆಟನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಇದೇ ಥರ ಶುಂಠಿ ಆಗಿರ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ತೋರಿಸಿಲ್ಲ, ಬೆಳ್ಳುಳ್ಳಿನ ಆಮೇಲೆ ಸುಲಿದು ಹಾಕ್ಕೊಳ್ತೀನಿ. ಬೇಡ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಹಾಕೋದ್ರಿಂದ ಉಪ್ಪಿನಕಾಯಿ ಜೊತೆಯಲ್ಲಿ ಬೆಳ್ಳುಳ್ಳಿ ತಿಂದಾಗಲೂ ಅದು ಸಹ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕ್ಯಾರೆಟನ್ನು ಇಷ್ಟು ಚಿಕ್ಕದಾಗಾರು ಕಟ್ ಮಾಡ್ಕೋಬೋದು, ಇಲ್ಲ ಇನ್ನೂ ದಪ್ಪ ರೀತಿ ಕಟ್ ಮಾಡ್ಕೋಬೋದು. ಏಕೆಂತಂದರೆ ಈ ಎಲ್ಲ ಪದಾರ್ಥಗಳು ಉಪ್ಪಲ್ಲಿ ಏನಿಲ್ಲ ಅಂದರೂ ಒಂದು 8 ದಿನ ಕರಗಲಿಕ್ಕೆ ಬಿಡಬೇಕು. ಆ ಟೈಮಲ್ಲಿ ಇನ್ನೂ ಚಿಕ್ಕದಾಗಿ ಕಾಣ್ತವೆ. ಅದಕ್ಕೋಸ್ಕರ ನಾವು ಸ್ವಲ್ಪ ದಪ್ಪವಾಗಿಯೂ ಸಹ ಕಟ್ ಮಾಡ್ಕೋಬೋದು. ನಾನು ಎಲ್ಲ ತರಕಾರಿಗಳನ್ನು ಸಹ ಒಂದೊಂದನ್ನೇ ತೋರಿಸ್ತಾ ಇದ್ದೀನಿ. ಆಮೇಲೆ ಒಂದು ಸರಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಶುಂಠಿನೂ ಸಹ ಚೆನ್ನಾಗೆಲ್ಲ ತೊಳ್ಕೊಂಡಾದಮೇಲೆ ಮೇಲೆ ಸ್ವಲ್ಪ ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದಾಗೂ ಸಹ ಹಾಕೋಬೋದು. ಏಕೆಂತಂದರೆ ಕೆಲವು ಟೈಮು ಮಣ್ಣಿರುತ್ತೆ, ಅದಕ್ಕೋಸ್ಕರ ಈ ಥರ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಸಹ ತುಂಬ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ತರಕಾರಿಗಳನ್ನು ಸಹ ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಈಗ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಆಗಿದೆ. ಸಪ್ರೇಟು ನಿಂಬೆಹಣ್ಣು ಹಾಗೆ ಕ್ಯಾರೆಟು, ಶುಂಠಿ, ಮೆಣಸಿನ್ಕಾಯಿ, ನೋಡಿ ಇಲ್ಲಿ ಬೆಳ್ಳುಳ್ಳಿನೂ ಸಹ ಇಟ್ಕೊಂಡಿದ್ದೀನಿ. ಈಗ ಒಂದು ಪಿಂಗಾಣಿ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನೀಗೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ನಾವು ಉಪ್ಪಿನಕಾಯಿ ಮಾಡುವಾಗ ಒಂದನ್ನು ನೆನಪಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆಗಳನ್ನು ಉಪ್ಪಿನಕಾಯಿ ಮಾಡುವಾಗ ಬಳಸಬಾರ್ದು. ಈ ಥರ ಪಿಂಗಾಣಿ ಪಾತ್ರೆಗಳಲ್ಲೇ ಉಪ್ಪಿನಕಾಯಿನ ಮಾಡಬೇಕಾಗುತ್ತೆ. ಏಕೆಂತಂದರೆ ಈ ಥರ ಪಿಂಗಾಣಿ ಪಾತ್ರೆಗಳನ್ನು ಬಳಸಿ ಉಪ್ಪಿನಕಾಯಿ ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಉಪ್ಪಿನಕಾಯಿನ ಮಾಡುವಾಗ ಈ ಥರ ಪಿಂಗಾಣಿ ಪಾತ್ರೆಗಳನ್ನು ಆದಷ್ಟು ಬಳಸೋಕ್ಕೆ ಟ್ರೈ ಮಾಡಬೇಕು. ಈಗ ತರಕಾರಿ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ತರಕಾರಿಗಳು ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗಬೇಕು. ಆ ಥರ ಎಲ್ಲ ಒಂದು ಸರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಉಪ್ಪನ್ನು ಸಹ ಪಿಂಗಾಣಿ ಜಾಡಿಯಲ್ಲೇ ಇಟ್ಕೊಳ್ತೀನಿ. ಇದಕ್ಕೆ ಏನಿಲ್ಲ ಅಂದರೂ ಒಂದು 4 5 ಸ್ಪೂನ್ ಆಗೋವಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡಾದಮೇಲೆ ಈಗ ಈ ಉಪ್ಪು ಈ ತರಕಾರಿಗಳ ಜೊತೆ ಬೆರೆಯೋ ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಉಪ್ಪಲ್ಲೇ ಏನಿಲ್ಲ ಅಂದರೂ ಕೆಲವರೆಲ್ಲ ತಿಂಗಳಾನ್ಗಟ್ಟಲೆ ಇಡ್ತಾರೆ. ನಾನಿಲ್ಲಿ 8 ದಿನ ಇಟ್ಟಿದ್ದೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಜಾಡಿಗೆ ನಾನು ಕೆಳಗಡೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಈ ಮಿಕ್ಸ್ ಮಾಡಿದಂಥ ತರಕಾರಿಗಳನ್ನು, ನಿಂಬೆಹಣ್ಣನ್ನು ಇದಕ್ಕೆ ಹಾಕ್ತಾಯಿದ್ದೀನಿ.
ನೋಡಿ ಈ ಥರ ಎಲ್ಲ ನೀಟಾಗಿ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿ ನೀಟಾಗಿ ಇಡಬೇಕಾಗುತ್ತೆ. ನಾನಿಲ್ಲಿ ಬಟ್ಟೆಯನ್ನು ಕಟ್ಟಿಲ್ಲ, ಜಸ್ಟ್ ಈ ಥರ ಎಲ್ಲ ಹಾಕಿ ಆದಮೇಲೆ ಮೇಲೆ ನೋಡಿ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸಹ ಉದುರಿಸ್ಕೊಳ್ತೀನಿ. ಒಂದು ಸ್ಪೂನ್ ಉಪ್ಪು ಹಾಕಿ ಆದಮೇಲೆ ಮತ್ತೇನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಹಾಗೆ ಮುಚ್ಚಳ ಮುಚ್ಚಿ ಇಡ್ತೀನಿ. ಜೊತೆಗೆ 2 ದಿನಕ್ಕೂ ಮಿಕ್ಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಆ ಮಿಕ್ಸ್ ಮಾಡಿದ ವಿಡಿಯೋನೇನು ಇಲ್ಲಿ ಶೇರ್ ಮಾಡಿಲ್ಲ. ಸುಮಾರು ಒಂದು 5 ದಿನ ಹಾಗೆ ಇಟ್ಟಿದ್ದೆ. ನೋಡಿ ಈಗ ನಾನು 5ನೇ ದಿನದಲ್ಲಿ ಒಂದು ಸರಿ ಎಲ್ಲ ತೋರಿಸ್ತಾ ಇದ್ದೀನಿ. ಮುಕ್ಕಾಲು ವಾಸಿ ಇದ್ದಿದ್ದು ಈಗ ಅರ್ಧಕ್ಕೆ ಬಂದಿದೆ. ಉಪ್ಪಲ್ಲಿ ಚೆನ್ನಾಗಿ ನೆಂದಿದೆ. ಈಗ ನಾನು ಇವತ್ತು ಇದಕ್ಕೆ ಒಗ್ಗರಣೆನ ಹಾಕ್ತೀನಿ. ಅದಕ್ಕಿಂತ ಮೊದಲು ಒಲೆ ಮೇಲೆ ಒಂದು ತವ ಇಟ್ಕೊಂಡು ತವ ಬಿಸಿ ಆದಮೇಲೆ ಅದಕ್ಕೆ 2 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಈ ಮೆಂತ್ಯ ಕಾಳನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ಮೆಂತ್ಯ ಕಾಳು ಕಲ್ಲರ್ ಚೇಂಜ್ ಆಗಿ ಅದು ಒಂದು ಅರೋಮಾ ಬರುತ್ತೆ, ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಆದಷ್ಟು ಉರಿನ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಈ ಥರ ಮೆಂತ್ಯ ಕಾಳೆಲ್ಲ ಹುರಿದಾದ್ಮೇಲೆ ನಾನು ಈ ಮೆಂತ್ಯ ಕಾಳನ್ನು ಇನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಈ ಮೆಂತ್ಯ ಕಾಳನ್ನೆಲ್ಲ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡಾದ್ಮೇಲೆ ಇದೇ ತವಕ್ಕೆ ನಾನು ಮತ್ತೆ 2 ಸ್ಪೂನ್ ಆಗುವಷ್ಟು ಸಾಸಿವೆನೂ ಸಹ ಹಾಕ್ಕೊಳ್ತೀನಿ. ಈಗ ಈ ಸಾಸಿವೆನೂ ಸಹ ನೋಡಿ, ಈಗ ಸಾಸಿವೆ ಕಲ್ಲರು ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ. ತವ ಬಿಸಿಯಲ್ಲೇ ಸಾಸಿವೆ ಎಲ್ಲ ಪೂರ್ತಿ ಎಲ್ಲ ಫ್ರೈ ಆಗುತ್ತೆ. ನೋಡಿ ಈಗ ಸಾಸಿವೆನೂ ಸಹ ಅದೇ ಪ್ಲೇಟಿಗೆ ನಾನು ಹಾಕ್ಕೊಳ್ತೀನಿ. ಇದು ಜಾಸ್ತಿ ಟೈಮ್ ಇಟ್ಬಿಟ್ರೆ ತವಾದಿಂದ ಎಲ್ಲ ಪೂರ್ತಿ ಹೊರಗಡೆ ಎಲ್ಲ ಸಿಡಿದ್ಬಿಡ್ತವೆ. ಅದಕ್ಕೋಸ್ಕರ ಉರಿನ ಯಾವುದೇ ಕಾರಣಕ್ಕೂ ಸಹ ಜಾಸ್ತಿ ಮಾಡ್ಕೋಬಾರ್ದು. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಆಪ್ಷನಲ್ಲು, ಹಾಕಿದರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು, ಹಾಕಲೇಬೇಕಂತೇನಿಲ್ಲ. ನಾನು ಇಲ್ಲಿ ಜೀರಿಗೆಯನ್ನು ಜಾಸ್ತಿ ಹಾಕ್ಕೊಂಡಿಲ್ಲ. ಈಗ ಇದೇ ತವನ ಒಲೆ ಮೇಲೆ ಇಟ್ಬಿಟ್ಟು ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇವನ್ನು ಸಹ ಸಣ್ಣ ಉರಿಯಲ್ಲೇ ಹುರ್ಕೋಬೇಕಾಗುತ್ತೆ. ಉರಿ ಜಾಸ್ತಿ ಆದರೆ ಮೆಣಸಿನ್ಕಾಯಿ ಎಲ್ಲ ತಳ ಹೊತ್ಬಿಡುತ್ತೆ. ಅದಕ್ಕೋಸ್ಕರ ಉರಿನ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಮೆಣಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ. ನೋಡಿ ಈಗ ಮೆಣಸಿನ್ಕಾಯಿ ಎಲ್ಲ ಇವು ಸಹ ಹುರಿದಾಗಿದೆ. ಇವನು ಇದೇ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಒಂದು 10 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಆಮೇಲೆ ಮೊದಲು ಏನು ಹುರಿದಿದ್ದೆ ಸಾಸಿವೆ ಮತ್ತು ಮೆಂತ್ಯ ಇವೆರಡನ್ನೂ ಸಹ ಪುಡಿ ಮಾಡ್ಕೊಳ್ತೀನಿ. ನೋಡಿ ಪುಡಿ ಮಾಡಿ ಆದಮೇಲೆ ಈ ಥರ ಬಂದಿದೆ. ಈಗ ಮೆಣಸಿನ್ಕಾಯಿನೂ ಸಹ ಇದೇ ಥರ ಪುಡಿ ಮಾಡ್ಕೊಳ್ತೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೆಣಸಿನ್ಕಾಯಿದು. ಕೆಲವರು ಖಾರ ಪುಡಿನೂ ಸಹ ಹಾಕ್ಕೊಳ್ತಾರೆ, ಆ ಥರನೂ ಸಹ ಮಾಡ್ಕೋಬೋದು. ಈಗ ಇವೆರಡನ್ನೂ ಸಹ ಈ ಜಾಡಿಯಿಂದ ಇನ್ನೊಂದು ಪಿಂಗಾಣಿ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಏಕೆಂದರೆ ಇದರಲ್ಲಿ ಅಷ್ಟು ಚೆನ್ನಾಗಾಗಲ್ಲ ಖಾರ ಎಲ್ಲ ಮಿಕ್ಸ್ ಮಾಡೋಕ್ಕೆ. ಅದಕ್ಕೋಸ್ಕರ ಈ ಥರ ಅಗಲವಾದ ಪಾತ್ರೆನ ತಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಉಪ್ಪಲ್ಲಿ ನೆಂದಿದೆ. ಈಗ ಇದಕ್ಕೆ ನಾನು ಖಾರ ಹಾಗೆ ಒಗ್ಗರಣೆನೂ ಸಹ ಹಾಕ್ಕೊಳ್ತೀನಿ. ಮನೆಯಲ್ಲಿ ಉಪ್ಪಿನಕಾಯಿ ಇದ್ದಾಗ ಒಂದು ದಿನ ಸಾಂಬಾರಿಲ್ಲ ಅಂದ್ರೂ ಹೇಗೋ ಮ್ಯಾನೇಜ್ ಮಾಡ್ಬೋದು. ಅದರಲ್ಲೂ ಈ ಬೇಸಿಗೆಯಲ್ಲಿ ಉಪ್ಪಿನಕಾಯಿ ಇರಲೇಬೇಕಾಗುತ್ತೆ. ನೋಡಿ ಕೊನೆಯಲ್ಲಿ ಈ ಥರ ಎಲ್ಲ ನೀರೆಲ್ಲ ಉಳಿದಿದೆ. ಈಗ ಇದಕ್ಕೆ ನಾನು ಮೊದಲೇ ಪುಡಿ ಮಾಡಿಟ್ಕೊಂಡಂಥ ಮೆಂತ್ಯ ಹಾಗೆ ಸಾಸಿವೆ ಪುಡಿ ಜೊತೆಗೆ ಅಚ್ಚ ಪುಡಿ ಇವೆರಡನ್ನೂ ಸಹ ಈ ಉಪ್ಪಿನಕಾಯಿ ಒಳಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಮೆಣಸಿನ್ಕಾಯಿ ಇಲ್ಲ ಅಂದರೆ ಖಾರ ಪುಡಿನೂ ಸಹ ಹಾಕ್ಕೋಬೋದು. ಈಗ ನೋಡಿ ಇಷ್ಟು ಪುಡಿಯನ್ನು ಸಹ ಉಪ್ಪಿನಕಾಯಿ ಒಳಗೆ ಹಾಕ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪುಡಿ ಎಲ್ಲ ಈ ಉಪ್ಪಿನಕಾಯಿ ಒಳಗೆ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಈ ಥರ ಸ್ಪೂನ್ ಸಹಾಯದಿಂದಲೇ ಮಿಕ್ಸ್ ಮಾಡ್ಕೋಬೇಕು. ಈಗ ಒಲೆ ಮೇಲೆ ಒಂದು
ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಒಂದು 50 ml ಆಗೋವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಎಲ್ಲ ಹಾಕ್ಕೊಂಡ್ಬಿಟ್ಟಾದಮೇಲೆ, ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1.5 ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಎಲ್ಲ ಸಿಡಿದ ಮೇಲೆ ಇದಕ್ಕೆ ನಾನು ಹಿಂಗನ್ನು ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿಗೆ ಹಿಂಗನ್ನು ಹಾಕಲೇಬೇಕಾಗುತ್ತೆ, ಯಾವ ಬ್ರ್ಯಾಂಡಾರು ಆಗಿರ್ಬೋದು. ನಾನಿಲ್ಲಿ MTR ಬ್ರ್ಯಾಂಡಿನ ಹಿಂಗನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ, ಈ ಥರ ಎಲ್ಲ ಫ್ರೈ ಆದಮೇಲೆ ಈ ಎಣ್ಣೆನ ನಾನು ಮೊದಲೇ ಕಲಸಿಟ್ಕೊಂಡಂಥ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ತೀನಿ. ಈ ಥರ ಎಣ್ಣೆ ಎಲ್ಲ ಸೇರಿಸ್ಕೊಂಡಾದಮೇಲೆ ಈ ಎಣ್ಣೆ ಜೊತೆ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಉಪ್ಪಿನಕಾಯಿ ರುಚಿ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ತಾಳ್ಮೆಯಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಾರಿ ಈ ಥರ ಉಪ್ಪಿನಕಾಯಿಯನ್ನು ಮನೆಯಲ್ಲಿ ಮಾಡಿಟ್ಕೊಂಡ್ರೆ 2-3 ತಿಂಗಳು ಯಾವುದೇ ರೀತಿ ಉಪ್ಪಿನಕಾಯಿ ಇಲ್ಲ ಅನ್ನೋ ಟೆನ್ಷನ್ ಇರಲ್ಲ. ಏಕೆಂದರೆ ಅಂಗಡಿಯಿಂದ ತರುವಾಗ ಅದು ಎಷ್ಟು ದಿನದಲ್ಲಿ ಮಾಡಿರ್ತಾರೋ ಅಥವಾ ಯಾವ ಥರದ ಎಣ್ಣೆ ಬಳಸಿರ್ತಾರೋ. ಅಂಗಡಿಯಿಂದ ಉಪ್ಪಿನಕಾಯಿ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡು ಇಟ್ಕೊಂಡ್ರೆ ಏನಿಲ್ಲ ಅಂದರೂ ಒಂದು 2ರಿಂದ 3 ತಿಂಗಳು ನಾವು ಬಳಸ್ಬೋದು. ಕೆಲವರು ಉಪ್ಪಿನಕಾಯಿನ ವರ್ಷಾನುಗಟ್ಟಲೆ ಬಳಸ್ತಾರೆ. ಅದು ಮಾಡೋ ಕ್ರಮ ಸರಿಯಾಗಿದ್ದಾಗ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ. ಅದಕ್ಕೋಸ್ಕರ ಉಪ್ಪಿನಕಾಯಿ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ನೋಡಿ, ಈ ಥರ ನಾನು ಇನ್ನೊಂದು ಗ್ಲಾಸ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೈಟಾಗಿ ಮುಚ್ಚಳ ಮುಚ್ಚಿಟ್ರೆ ಒಂದು 2ರಿಂದ 3 ತಿಂಗಳು ಆರಾಮಾಗಿ ನಾವು ಬಳಸ್ಬೋದು. ಹೊರಗಡೆ ಅಂಗಡಿಯಿಂದ ತಂದಾಗ ಅವರು ಯಾವ ರೀತಿ ಮಾಡಿರ್ತಾರೋ ಅಥವಾ ಯಾವ ಥರದ ಎಣ್ಣೆ ಹಾಕಿರ್ತಾರೋ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾವು ನಮಗೆ ಬೇಕಾದಷ್ಟು ಉಪ್ಪಿನಕಾಯಿನ ನಾವು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯನೂ ಸಹ ಕಾಪಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಾನು ಮಾಡಿದ ಈ ಉಪ್ಪಿನಕಾಯಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.